ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ವೀಕ್ಷಕರೇ, ಚಿಕ್ಕಬಳ್ಳಾಪುರದ MG ರಸ್ತೆ ನ್ಯಾಷನಲ್ ಹೈವೇ 64 ಏನು ಈ ಕಾಮಗಾರಿ ಪ್ರಾರಂಭ ಆಗಿ 20 ತಿಂಗಳು ಕಳೆದರೂ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಈ ಚಿಕ್ಕಬಳ್ಳಾಪುರದವರ ಹಣೆ ಬರಹ ಹೆಂಗಾಗಿದೆ ಅಂತಂದರೆ, ಈ MG ರಸ್ತೆ ಕೆಲಸ ಮುಗಿಯಲ್ಲ, ನಮಗೆ ಈ ಪಾಡು ತಪ್ಪಿದ್ದಲ್ಲ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಮೈಂಡ್ನಲ್ಲಿ ಈ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ. ಈ ರಸ್ತೆಯಲ್ಲಿ ನಿತ್ಯ ಸಂಚಾರ ಮಾಡಬೇಕು ಅಂದರೆ ನರಕ ಸದೃಶ್ಯ ಆಗಿ ಎಲ್ಲರಿಗೂ ಒಂದು ಪರಿವರ್ತನೆ ಆಗಿದೆ ಈ ರಸ್ತೆ ಅರ್ಧಕ್ಕೆ ಪೂರ್ತಿ ಒಂದು ಸಂಚಾರವನ್ನು ನಿಲ್ಲಿಸಿದ್ದಾರೆ. ಇನ್ನು ಅರ್ಧ ರಸ್ತೆಯಲ್ಲಿ ಮಾತ್ರ ಸಂಚಾರ ನಡೀತಾ ಇದೆ. ಈ ಅರ್ಧ ರಸ್ತೆನ ಊರಿನಲ್ಲಿ ಎಲ್ಲಿ APMC ಮಾರ್ಕೆಟ್ನಿಂದ ಶಿಡ್ಲಘಟ್ಟ ಸರ್ಕಲ್ಲಿನವರೆಗೂ ಈ ಅರ್ಧ ರಸ್ತೆ ಮುಗಿಯೋ ಹೊತ್ತಿಗೆ, ಈ ಕಾಮಗಾರಿ ಮುಗಿಯೋ ಹೊತ್ತಿಗೆ ಗೊತ್ತಿಲ್ಲ ಯಾರ್ಯಾರು ಸತ್ತಿರೋರು ಎದ್ದು ಬರ್ತಾರೋ ಗೊತ್ತಿಲ್ಲ. ಆ ಸತ್ತಿರೋರು ಎದ್ದು ಬಂದ್ರೂ ಈ ಕೆಲಸ ಮುಗಿಯುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲಿನ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳು ಇದಕ್ಕೆ ಅಕೌಂಟಬಿಲಿಟಿ ಏನು ಉತ್ತರದಾಯಿತ್ವವನ್ನು ಹೊಂದಿರತಕ್ಕಂತಹ ಪ್ರಜಾಪ್ರತಿನಿಧಿಗಳು, ಜನಪ್ರತಿನಿಧಿಗಳು ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ನಿಜಕ್ಕೂ ಒಂದು $1 ಮಿಲಿಯನ್ ಪ್ರಶ್ನೆಯಾಗಿ ಪರಿಣಮಿಸಿದೆ. ನಾವು ಘಟಾನುಘಟಿಗಳು, ನಾವು ಪ್ರಭಾವಿಗಳು, ನಾವು ದೊಡ್ಡ ನಾಯಕರು ಅಂತ ಬಿಂಬಿಸಿಕೊಳ್ಳುವಂತಹ ಇಲ್ಲಿನ ಸಂಸದರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಇಷ್ಟು ಉದ್ದ ರಸ್ತೆ, ಕೆಲವು ಕಿಲೋಮೀಟರ್ಗಳ ರಸ್ತೆಯನ್ನು ಮಾಡಿಸಲಿಕ್ಕೆ ನಿಜಕ್ಕೂ ಅಶಕ್ತರಾದ್ರ, ನಿಜಕ್ಕೂ ಇದೊಂದು ಯಕ್ಷ ಪ್ರಶ್ನೆಯಾಗಿ ನಮಗೆ ಕಾಡ್ತಾ ಇದೆ. ವೀಕ್ಷಕರ, ದಿನಂಪ್ರತಿ ಬೆಳಗ್ಗೆಯಿಂದ ಸಂಜೆಯವರೆಗೂ ಇಲ್ಲಿ ಓಡಾಡುವಂತಹ ವಿದ್ಯಾರ್ಥಿಗಳಿಂದ ಹಿಡಿದು ವಯೋವೃದ್ಧರಿಂದ ಹಿಡಿದು ಎಲ್ಲ ಸಾರ್ವಜನಿಕರಿಗೆ ಈ ರಸ್ತೆ ಅಕ್ಷರಶಃ ನರಕವಾಗಿ ಪರಿಣಮಿಸಿದೆ, ನರಕವಾಗಿ ಪರಿವರ್ತನೆ ಆಗಿದೆ. ಧೂಳು, ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಎಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ ಈ ರಸ್ತೆ ಕಾಮಗಾರಿ. ಈಗಾಗಲೇ ಕಳೆದ 2024 ಸೆಪ್ಟೆಂಬರ್ನ ತಿಂಗಳಲ್ಲಿ ಏನು ಡೆಮಾಲಿಷನ್ ಕಾರ್ಯ ಶುರುವಾಯಿತು, ಆವತ್ತಿನಿಂದ ಇನ್ನು ಕೆಲವೇ ತಿಂಗಳು ಹೋದರೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇವತ್ತಿಗೂ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಟ್ಟಿಲ್ಲ. ಈ ಕಣಿವೆ ಪ್ರದೇಶದಿಂದ ಹಿಡಿದು ಗೌರಿಬಿದನೂರಿನವರೆಗೂ ಇಲ್ಲಿನ DC ಆಫೀಸ್ ಹತ್ರ ಸ್ಟಾರ್ಟ್ ಆಗಿ ಅಲ್ಲಿಂದ ಎಂಡು ಮುಗಿಯೋವರೆಗೂ ಎಲ್ಲ ರಸ್ತೆ ತುಂಬ ಅಚ್ಚುಕಟ್ಟಾಗಿ ಬ್ಯಾರಿಕೇಟಿಂದ ಹಿಡಿದು ತಡೆಗೋಡೆಗಳಿಂದ ಹಿಡಿದು ಎಲ್ಲವೂ ಸಿದ್ಧವಾಗಿದೆ. ಆದರೆ ಚಿಕ್ಕಬಳ್ಳಾಪುರದ ಒಳಗಿನ ರಸ್ತೆ ಮಾತ್ರ ಅದು ಏಕೋ ಗೊತ್ತಿಲ್ಲ, ಇವತ್ತಿನವರೆಗೂ ಕಂಪ್ಲೀಟ್ ಆಗಿಲ್ಲ. ಇದಕ್ಕೆ ಉತ್ತರಿಸಬೇಕಾದಂತಹ ಜನಪ್ರತಿನಿಧಿಗಳು ತಲೆ ಕೆಡಿಸ್ಕೊಳ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ದಯವಿಟ್ಟು ಇದನ್ನು ಸಂಬಂಧಪಟ್ಟಂತಹ ಯಾರು ಈ ಕಾಂಟ್ರಾಕ್ಟನ್ನು ತಗೊಂಡಿರ್ತಾರೆ, ಒಂದು ಟೆಂಡರನ್ನು ತಗೊಂಡಿರ್ತಾರೆ, ಆ ಒಂದು ಕಾಂಟ್ರಾಕ್ಟರ್ಗಳಿಗೆ ಇಲ್ಲಿನ ಜನಪ್ರತಿನಿಧಿಗಳಾದಂತಹ ಸಂಸದರು ತಾಕೀತು ಮಾಡಿ ಈ ರಸ್ತೆಯನ್ನು ಆದಷ್ಟು ಬೇಗ ಜನರ ಉಪಯೋಗಕ್ಕೆ ಬರುವಂತೆ ಮಾಡಿಕೊಡಬೇಕು ಅಂತ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಕಡೆಯಿಂದ ಈ ಆರಾಧ್ಯಾಸ್ TV ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೆ. ನೋಡಿ, ಈ ರೀತಿ ಸಾಗ್ತಾ ಇದೆ. ಎರಡೂ ಕಡೆ ವೆಹಿಕಲ್ಸು, ಎರಡೂ ಕಡೆ ಓಡಾಡಬೇಕಾಗಿದ್ದಂಥ ವಾಹನಗಳು ಅರ್ಧ ರಸ್ತೆಯಲ್ಲೇ ಓಡಾಡ್ತಿದ್ದಾವೆ. ಆ ಕಡೆ ಪಾರ್ಕಿಂಗಿನ ವ್ಯವಸ್ಥೆ ಸರಿಯಾಗಿಲ್ಲದಿದ್ದ ಕಾರಣ ರಸ್ತೆಯಲ್ಲೇ ಎಲ್ಲ ವೆಹಿಕಲ್ಸನ್ನು ಪಾರ್ಕಿಂಗ್ ಮಾಡಿರೋದ್ರಿಂದ ಒಂದು ಗಾಡಿ, ಸರ್ಕಾರಿ ಬಸ್ಸು ಅಥವಾ ಯಾವುದಾದ್ರೂ ಗೂಡ್ಸ್ ಗಾಡಿ ಬಂದರೆ ಇನ್ನೊಂದು ಕಡೆ ಸಂಚಾರ ಒಂದು ಬ್ಲಾಕ್ ಆಗುವಂತಹ ಒಂದು ಪರಿಸ್ಥಿತಿ. ಇಲ್ಲಿ ನಮ್ಮ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯ ಅಥವಾ ಬೇಜವಾಬ್ದಾರಿತನವ, ಹೆಂಗೋ ನಡ್ಕೊಂಡು ಹೋಗುತ್ತೆ ಬಿಡು ಅನ್ನುವಂತಹ ಒಂದು ಮನಸ್ಥಿತಿಯ ಗೊತ್ತಿಲ್ಲ. ಐ ಥಿಂಕ್ ಇಲ್ಲಿನ ಕೇಂದ್ರಕ್ಕೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾದಂತಹ ಸಂಸದರು ಬಹಳ ಪ್ರಭಾವಿಗಳು ಅಂತ ಅಂದ್ಕೊಂಡಿದ್ದೀವಿ, ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ರಾಜಕಾರಣಿ. ಆದರೆ ಇಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾಮಗಾರಿಯನ್ನು ನೋಡಿದ್ರೆ ನಿಜಕ್ಕೂ ಅನುಮಾನ ಮೂಡುತ್ತೆ. ನಮ್ಮ ಜನಪ್ರತಿನಿಧಿಗಳಾದಂತಹ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಪ್ರಭಾವ ಎಲ್ಲಿ ಹೋಯಿತು, ಏನಾಯಿತು ಅನ್ನುವಂಥದ್ರ ಬಗ್ಗೆನೇ ನಿಜವಾಗ್ಲೂ ಅನುಮಾನ ಮೂಡ್ತಾ ಇದೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರಸ್ತೆ ಇದು ನಗರದ ಪೊಲೀಸ್ ಠಾಣೆ ಹತ್ರ ನಡೀತಾ ಇರ್ತಕ್ಕಂಥ ಕಾಮಗಾರಿ. ಈ APMC ಮಾರ್ಕೆಟ್ನಿಂದ ಇಲ್ಲಿಗೆ ಬರಲಿಕ್ಕೆ ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವರ್ಷ ಕಾಲಾವಕಾಶ ತಗೊಂಡಿದ್ದಾರೆ. ಇನ್ನು ಇವತ್ತಿಗೂ ಈ ಕೆಲಸ ಮುಗಿದಿಲ್ಲ. ಇದು ನಗರದ ಪೊಲೀಸ್ ಠಾಣೆಯ ಹತ್ತಿರ ನಡೀತಾ ಇರ್ತಕ್ಕಂಥ ಕಾಮಗಾರಿ. ಗೊತ್ತಿಲ್ಲ ಎಷ್ಟು ವರ್ಷ ಬೇಕು ಇಲ್ಲಿನ ಜನಪ್ರತಿನಿಧಿಗಳಿಗೆ ಅಥವಾ ಈ ಕಾಂಟ್ರಾಕ್ಟನ್ನು ತಗೊಂಡಿರುವಂತಹ ಟೆಂಡರ್ದಾರರಿಗೆ ಈ ಕೆಲಸ ಮುಗಿಸ್ಲಿಕ್ಕೆ ಎಷ್ಟು ವರ್ಷ ಬೇಕು ಅನ್ನುವಂಥದ್ದು ನಮ್ಮ ಮುಂದೆ ಇರುವಂತಹ $1 ಮಿಲಿಯನ್ ಪ್ರಶ್ನೆ. ಕೇಂದ್ರ ಸರ್ಕಾರ 10 ಕಿಲೋಮೀಟರ್ 1 ನಿಮಿಷಕ್ಕೆ ನಾವು ನ್ಯಾಷನಲ್ ಹೈವೇ ರಸ್ತೆಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ತಿದ್ದಾರೆ. ಆದರೆ
ಈ ಚಿಕ್ಕಬಳ್ಳಾಪುರದಲ್ಲಿ ಏನು ನಗರದ ಮಧ್ಯೆ ಹಾದು ಹೋಗ್ತಾ ಇರ್ತಕ್ಕಂಥ ನ್ಯಾಷನಲ್ ಹೈವೇ 64ರ ಒಂದು ಕಾಮಗಾರಿ ಏನಿದೆ, 2 ವರ್ಷ ತಗೊಂಡ್ರು. ಇಲ್ಲಿನ ಮೋಸ್ಟ್ ಪ್ರಾಬಬಲಿ ಒಂದು 5-6 ಕಿಲೋಮೀಟರ್ ರಸ್ತೆ ಇರ್ಬೋದೇನೋ ಇದು. ಎಲ್ಲಿ ನಗರದ APMC ಮಾರುಕಟ್ಟೆಯಿಂದ ತಗೊಂಡು ಶಿಡ್ಲಘಟ್ಟ ಸರ್ಕಲ್ಲಿನ ಬ್ರಿಡ್ಜಿನವರೆಗೂ, ವಿಶ್ವೇಶ್ವರಯ್ಯ ಸ್ಕೂಲಿನವರೆಗೂ ಒಂದು 5-6 ಕಿಲೋಮೀಟರ್ ಇರ್ಬೋದೇನೋ, ಅಥವಾ ಒಂದು 10 ಕಿಲೋಮೀಟರ್ ತಗೊಳ್ಳಿ. ನಿಮಿಷಕ್ಕೆ ಆಗಬೇಕಾಗಿರ್ತಕ್ಕಂಥ 10 ಕಿಲೋಮೀಟರ್ ರಸ್ತೆ ಕೇಂದ್ರ ಸರ್ಕಾರದವರ ಪ್ರಕಾರ 2 ವರ್ಷ ಆದರೂ ಇವತ್ತಿನವರೆಗೂ ಈ ಕಾಮಗಾರಿ ಪೂರ್ತಿಯಾಗಿಲ್ಲ. ಇದಕ್ಕೆ ಯಾರು ಜವಾಬ್ದಾರರು? ಇದಕ್ಕೆ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ನಿಜಕ್ಕೂ ಗೊತ್ತಿಲ್ಲ.